ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ವಿಭೂತಿ ಸಂಧಿಯ ಸಂಕ್ಷಿಪ್ತವಾದಂಥದ್ದು ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ವಿಷಯಗಳನ್ನು ಎಲ್ಲ ಕವರ್ ಮಾಡ್ತಾ ಇದ್ದೀನಿ. ಆದರೆ ವಿಸ್ತಾರವಾಗಿ ಹೇಳೋಕ್ಕೆ ನಮಗೆ ಸಮಯವಿಲ್ಲ. ಅದಕ್ಕೆ ನನಗಿದೆ ಸಮಯ, ನಿಮಗೆ ಕೇಳೋಕ್ಕೆ ಸಮಯ ಇರೋದಿಲ್ಲ. ಅದಕ್ಕೆ ಸಂಕ್ಷಿಪ್ತವಾದಂಥದ್ದು ಪಾರಾಯಣ ಮಾಡುವಾಗ ಏನು ನಮಗೆ ಅನುಸಂಧಾನ ಬರಬೇಕು ಅಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇನ್ನು 25 ನುಡಿ ಆಗಿದೆ. ಇನ್ನು 26ನೇ ನುಡಿ. ಭವವೆನಿಪ ವನದಿಯಳು ಕರ್ಮ ಪ್ರವಾಹದಳು ಸಂಚರಿಸುತ್ತಿಹ. ಈ ನುಡಿ 26ನೇ ನುಡಿ ಒಳಗಡೆ. ಅದೇ ಈ ಸಂಸಾರ ಎಂಬ ಸಮುದ್ರ, ವನದಿಯದ ಸಮುದ್ರ, ಈ ಸಮುದ್ರ ಒಳಗಡೆ ಕರ್ಮ ಪ್ರವಾಹದೊಳು, ಈ ಕರ್ಮ ಎಂಬ ಪ್ರವಾಹ, ಅದೇ ಈ ಸಂಸಾರ ಎಂಬ ಒಂದು ಸಮುದ್ರ, ಅದರಲ್ಲಿ ತೆರೆಗಳು ಬರ್ತಾ ಇರ್ತದೆ, ಪ್ರವಾಹ ಇರ್ತದೆ. ಅಲ್ಲಿ ನಮ್ಮ ಕರ್ಮದಿಂದ ಪ್ರವಾಹ, ಕರ್ಮ ದಿನನಿತ್ಯ ಕರ್ಮ ಮಾಡ್ತಾ ಇರ್ತೀವಿ. ದಿನನಿತ್ಯ ಪ್ರವಾಹದಂತೆ ನಮ್ಮ ಕರ್ಮಗಳನ್ನು ಬರ್ತಾವೆ ಇರ್ತಾವೆ ಅಂತಾನೆ. ಅದೇ ಆ ಕರ್ಮಗಳು ಸಂಚರಿಸುತ್ತ ದೇಹವೇ ಸುನಾವೇ ಮಾಡಿ, ನಮ್ಮದು ದೇಹವೇ ಒಂದು ನಾವು ಮಾಡಿಬಿಟ್ಟು ಅಲ್ಲಿ ಓಡಾಡಿಸಬೇಕು. ತನ್ನವರಿಂದೊಡಗೂಡಿ ದಿವಸಗಳಲ್ಲಿ ಲಕ್ಷ್ಮೀದವನು ಕ್ರೀಡಿಪನೆಂದು ಚಿಂತಿಸಿ ಪವನನಯ್ಯ ಭವಾನಿ ದಾಟಿಸಿ ಪರಮ ಸುಖವೀವ. ಅಂದರೆ ಇದು ದೇಹವೊಂದು ಇದನ್ನು ನಾವೇ ಅಂತ ಅನುಸಂಧಾನ ಕೊಡ್ತಾ ಇದ್ದಾರೆ ಜಗನ್ನಾಥದಾಸರು. ಅಂದರೆ ಇದು ಸಂಸಾರ ಎಂಬ ಸಾಗರ, ಆಮೇಲೆ ಈ ನಮ್ಮ ಕರ್ಮಗಳೆಂಬ ಪ್ರವಾಹ, ಅದರಲ್ಲಿ ಈ ನಮ್ಮ ದೇಹ ಎಂಬುದು ನಾವವನ್ನು ಮಾಡಿಬಿಟ್ಟು ಇಲ್ಲಿ ಅಲ್ಲಿ ಭಗವಂತ ನಮ್ಮ ದೇಹದಲ್ಲಿ ತನ್ನವರಿಂದ ಗೂಡಿ, ಅಂದರೆ ಎಲ್ಲ ದೇವತೆಗಳ ಒಡಗೊಂಡು ಅವ್ರ ಜೊತೆಯಲ್ಲಿ ಇದ್ದು ಬಿಟ್ಟು ದಿವಸಗಳಲ್ಲಿ ಪ್ರತಿ ಕ್ಷಣಕ್ಕೂ ನಾವು ಏನು ಕರ್ಮಗಳನ್ನು ಮಾಡ್ತಾ ಇರ್ತೀವೋ ಅದು ಲಕ್ಷ್ಮೀಧವನು ಕ್ರೀಡಿಪನೆಂದು, ಅದು ಅವನೇ ಮಾಡಿಸ್ತಾನೆ. ಇದು ಮಹತ್ವವಾದಂತಹದ್ದು ತತ್ವ ನಮ್ಮ ಶಾಸ್ತ್ರದಲ್ಲಿ. ಇದು ನಮಗೆ ದೇಹವನ್ನು ಇದನ್ನು ಒಂದು ನಾವಂತ ಮಾಡಿ ಈ ಒಳಗಡೆ ಭಗವಂತ ತನ್ನ ಪರಿವಾರ ಸಹಿತವಾಗಿ ದೇವತೆಗೆ ಅಂತರ್ಯಾಮಿ ಆಗಿ ಇದ್ದಾನೆ. ನಮ್ಮ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಚಿಂತನೆ ಮಾಡಿದರೆ. ಅದೇ ಪವನನಯ್ಯ ಅಂದರೆ ವಾಯುದೇವರನ ಅಯ್ಯ, ವಾಯುದೇವರ ಸ್ವಾಮಿ ಅಂದರೆ ಭಗವಂತ. ಅಂದರೆ ನಮ್ಮದೆಲ್ಲ ಕರ್ಮ ಸಮರ್ಪಣೆಗಳನ್ನು ವಾಯುದೇವರ ದ್ವಾರ ನಾವು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಭವಾಬ್ಧಿ ದಾಟಿಸಿ ಪರಮ ಸುಖವಿವ. ಅಂದರೆ ಈ ಭವ ಒಂದು ಅಬ್ಧಿ, ಇದು ಸಂಸಾರ ಎಂಬ ಸಾಗರ ಏನಿದೆಯೋ ಇದನ್ನು ದಾಟಿಸಿ ನಮಗೆ ಮೋಕ್ಷವನ್ನು ಕೊಡಿಸ್ತಾನೆ. ಅದೇ ವಾಯುದೇವರು ಕೂಡ ನಮಗೆ ಮೋಕ್ಷವನ್ನು ಕೊಡುತ್ತಾರಲ್ಲ, ಕೊಡೋದ್ರಲ್ಲಿ ವ್ಯತ್ಯಾಸ ಇದೆ. ಅದು ಅವರು ರೆಕಮೆಂಡ್ ಮಾಡ್ತಾರೆ, ಭಗವಂತನಿಗೆ ಹೇಳ್ತಾರೆ ಇವ್ರ ಸಾಧನೆ ಶ್ರೇಷ್ಠಾಗಿದೆ, ಇವರು ಸುಜೀವಗಳು ಇದ್ದಾರೆ, ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಏನೋ ಒಂದು ದೋಷ ಇದ್ದರೂ ಕೂಡ ಕ್ಷಮೆ ಮಾಡಿ ಅವರಿಗೆ ಮೋಕ್ಷವನ್ನು ಕೊಡುವಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಸೊ ಲಕ್ಷ್ಮೀದೇವಿಗೆ ಮತ್ತು ವಾಯುದೇವರಿಗೆ ವಿಶೇಷ ಆರಾಧನೆ ಮಾಡಿದರೆ ಅವ್ರನ್ನ ಮೋಕ್ಷವನ್ನು ಕೊಡಿಸ್ತಾರೆ ಅಂತ. ಅದಕ್ಕೆ ಇಲ್ಲಿ ಪವನನ ಅಯ್ಯ ಭವಾದಿ ದಾಟಿಸಿ, ವಾಯುದೇವರ ದ್ವಾರ ಭಗವಂತ ನಮಗೆ ಈ ಸಂಸಾರ ಸಾಗರ ದಾಟಿಸಿ ನಮಗೆ ವೈಕುಂಠದಲ್ಲಿ ತನ್ನ ಲೋಕದಲ್ಲಿ ಇಟ್ಕೊಳ್ತಾನೆ. ಪರಮ ಸುಖಯು, ಶ್ರೇಷ್ಠವಾದಂಥ ಸುಖ ನಮಗೆ ಅಲ್ಲಿ ಮೋಕ್ಷದಲ್ಲಿ ಇದ್ದಾಗ ಮಾತ್ರ ನಮಗೆ ಶ್ರೇಷ್ಠವಾದಂಥ ಸುಖ ಸಿಗ್ತದೆ. ಸೊ ಅಲ್ಲಿ ನಮಗೆ ತೊಗೊಂಡು ಹೋಗಿ ಕೊಡ್ತಾನೆ. ಅಂದರೆ ಈ ದೇಹವನ್ನು ನಾವೇಗೆ ಒಂದು ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಈ ನಾವೇದೆ ಇದು ಅಲ್ಲಿ ಕರ್ಮ ಪ್ರವಾಹ ಇದೆ. ಈ ಕರ್ಮಗಳನ್ನು ದೇವತೆಗಂತರ್ಯಾಮಿಯಾಗಿ ವಾಯುದಂತರ್ಯಾಗಿ ಭಗವಂತ ಲಕ್ಷ್ಮೀ ಸಹಿತನಾಗಿ ಭಗವಂತ ಕರ್ಮಗಳನ್ನು ಮಾಡಿಸ್ತಾನೆ. ಆ ಕರ್ಮಗಳನ್ನು ಅವನಿಗೆ ಸಮರ್ಪಣೆ ಮಾಡೋದನ್ನು ಅಂತ ಹೇಳ್ತಾ ಇದ್ದಾರೆ. ಇನ್ನು 27ನೇ ನೋಡಿ. ಆಪಣ ಆಲಯಗತ ಪದಾರ್ಥಗಳು ಸ್ತ್ರೀ ಪುರುಷಗಳ ಇಂದ್ರಿಯಗಳಲ್ಲಿ ದೀಪ ಪಾವಕಳುತಿಹ ತೈಲಾದಿ ದ್ರವ್ಯಗಳು.
ಅಂದರೆ ಇಲ್ಲಿ ಒಂದು ಅಂಗಡಿ ಇದೆ, ಮನೆ ಇದೆ, ಒಂದು ಅಂಗಡಿ ಇದೆ, ಅಲ್ಲೆಲ್ಲ ಪದಾರ್ಥಗಳನ್ನು ಇಡ್ತಾರೆ. ಅದೇ ರೀತಿಯಾಗಿ ಈ ಸ್ತ್ರೀ ಪುರುಷರಲ್ಲಿ ಏನು ಸಂಗಮ ಆಗ್ತದೋ ಅಲ್ಲಿ ಒಂದು ದೀಪ ಇರ್ತದೆ, ದೀಪದಲ್ಲಿ ಒಂದು ಎಣ್ಣೆ ಹಾಕ್ತದೆ, ಅದರಿಂದ ದೀಪ ಪ್ರಜ್ವಲಿತ ಆಗ್ತದೆ. ಸೊ ಇದನ್ನೆಲ್ಲ ಭಗವಂತನಿಗೆ ಪರಮಗೆ ಅವದಾನವೆಂದು, ಅಂದರೆ ಇದು ಸಮರ್ಪಣೆ, ಯಜ್ಞ ರೂಪೇಣ. ಅಂದರೆ ಈ ಸ್ತ್ರೀ ಪುರುಷದೇನು ಸಂಗಮ ಆಗ್ತದೋ ಅದನ್ನು ಯಜ್ಞ ರೂಪೇಣ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಪದೇ ಪದೇ ಮರೆಯದಲ್ಲಿ ಸ್ಮರಿಸುತ್ತ ಭೂಪನಂದರಿ ಸಂಚರಿಸು ನಿರ್ಭಯ ಸರ್ವತ. ಈ ರೀತಿಯಾಗಿ ನಾವು ಯಾವುದೇ ಕರ್ಮಗಳನ್ನು ಮಾಡಿ, ಏನು ಕರ್ಮಗಳು ಮಾಡಿದರೂ ಕೂಡ ಅದು ಭಗವಂತನಿಗೆ ಸಮರ್ಪಣೆ, ಒಂದು ಯಜ್ಞತ್ವೇನ ಸಮರ್ಪಣೆ ಮಾಡಿ ಅವಾಗ ನಮಗೆ ನಿರ್ಭಯ ಇರ್ತೀವಿ. ನಾವು ಮಾಡೇ ಇಲ್ಲಲ್ಲ, ಭಗವಂತ ಮಾಡಿಸ್ತಾನೆ, ಏನು ಕಷ್ಟ ಬಂದರೂ ಅವನೇ ಪರಿಹಾರ ಕೊಡ್ತಾನೆ, ಒಳ್ಳೇದು ಮಾಡಿದ್ರು ಅವನೇ ಕೊಡ್ತಾನೆ. ಹೀಗೆ ಎಲ್ಲನೂ ನಾವು ತಲೆ ಮೇಲೆ ಭಾರ ಹಾಕಿಬಿಟ್ರಾಯ್ತು, ನಮಗೇನು ಚಿಂತನೆ ಇರೋದಿಲ್ಲವಲ್ಲ. ಇವಾಗ ನಮ್ಮ ಮನೇಲಿ ಯಾರು ಹಿರಿಯರಿದ್ದರೆ ಅವ್ರ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತೀವಿ, ನಾವು ನಿಶ್ಚಿಂತವಾಗಿರ್ತೀವಿ. ಅದೇ ರೀತಿಯಾಗಿ ನಮ್ಮ ಎಲ್ಲ ಕರ್ಮಗಳನ್ನು ಭಗವಂತ ಸಮರ್ಪಣೆ ಮಾಡಿ ನಾವು ನಿಶ್ಚಿಂತನಾಗಿರಬೇಕು, ಅವ್ನು ಮಾಡಿಸ್ತಾನೆ. ಹೀಗೆ ಒಂಥರ ಒಂದಿದ್ಬಿಟ್ರೆ ನಮ್ಮ ತಲೆ ಶಾಂತಿ ಇರ್ತದೆ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಹರಿಕಥಾಮೃತ ಸಾರ ಪಾರಾಯಣ ಅಧ್ಯಯನ ನಮ್ಮದು ಈ ತಲೆ ಮಾತ್ರ ಭಾಳ ಶಾಂತಿ ಮಾಡಿಬಿಡ್ತದೆ, ಅದರಿಂದ ಎಲ್ಲನೂ ಸರಿ ಹೋಗ್ಬಿಡ್ತದೆ ಅಂತ. ಅದಕ್ಕೆ ಅದು ಮರೆಯದಲ್ಲಿ ಪ್ರತಿ ಸಲ ಪ್ರತಿ ಕ್ಷಣಕ್ಕೂ ಭಗವಂತನೇ ಮಾಡಿಸ್ತಾ ಇದ್ದಾನೆ. ಇದು ಯಜ್ಞತ್ವೇನೆ, ಇದೊಂದು ಇದು ಯಜ್ಞ ಅದ್ರ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದು ಯಜ್ಞ ಹೇಳ್ತಾ ಇದೆ, ಇದು ಭವಾಂಡ ಅಂತಂದರೆ ವಾರಿಜ ಭವಾಂಡವೇ, ಅಂದರೆ ಈ ಬ್ರಹ್ಮಾಂಡವೇ ಅಲ್ಲಲ್ಲಿ ಯಾವ್ಯಾವ ಪದಾರ್ಥದಲ್ಲಿ ಯಾವ್ಯಾವ ಇದ್ದಾರೆ ಅದು ನಮಗೆ ಒಂದು ಯಜ್ಞ, ಅದನ್ನು ಹೇಗೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನಿಗೆ ವಿರಾಟ್ ರೂಪದಿಂದ ಇದ್ದಾನೆ, ಅಲ್ಲಿ ಅವನಿಗೆ ನಾವು ಪೂಜೆ ಹೇಗೆ, ವಿರಾಟ್ ರೂಪಿ ಪರಮಾತ್ಮ ಅನ್ನೋದು ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದೂ ಒಂದು ಯಜ್ಞ ರೂಪೇಣ ಯಜ್ಞ ಅಂತಂದರೆ ನಮಗೆ ತಲೆಯಲ್ಲಿರ್ತದೆ, ಅದು ಒಂದು ಉರಿ ಹಾಕಿಬಿಟ್ಟು ಅಲ್ಲಿ ಎಣ್ಣೆ ಹಾಕಿಬಿಟ್ಟು ಅದು ಉರಿಸಿದ್ರೆ ಅದೇ ಯಜ್ಞ ಅಂತ. ಹಾಗಲ್ಲ, ಇವಾಗ ನಾವು ಮಾಡ್ತಾ ಇರೋದು ಜ್ಞಾನ ಯಜ್ಞ. ಇದರಲ್ಲೇನು ಉರಿ ಇಲ್ಲ, ತುಪ್ಪ ಹಾಕ್ತಾ ಇಲ್ಲ, ಜ್ಞಾನ ಯಜ್ಞ. ಒಂದು ಏನು ತಪಸ್ಸು ಮಾಡ್ತೀವೋ ಅದೇ ಒಂದು ಯಜ್ಞ ಆಗಿಬಿಡ್ತದೆ ಅಂತ. ಅದಕ್ಕೆ ಇಲ್ಲಿ ಭಗವಂತನಲ್ಲಿ ವಿರಾಟ್ ರೂಪದಿಂದ ಇದ್ದಾನೆ, ಆ ವಿರಾಟ್ ರೂಪದ ಚಿಂತನೆ ಮಾಡಿದರೆ ಅದೇ ಒಂದು ಯಜ್ಞ ಆಗಿಬಿಡ್ತದೆ ಅಂತ. ವಾರಿಜ ಭವಾಂಡವೇ ಸುಮಂಟಪ ಮೇರುಗಿರಿ, ಅಂದರೆ ಇಲ್ಲಿ ವಾರಿಜ ಭವಾಂಡವೇ ಸುಮಂಟಪ, ಅಂದರೆ ಇಲ್ಲಿ ಇದು ವಾರಿಜ ಭವಾಂಡ, ಇದು ಬ್ರಹ್ಮಾಂಡನೇ ಒಂದು ಮಂಟಪ, ಒಳ್ಳೆ ಸುಂದರವಾದಂಥ ಮಂಟಪ. ಮೇರುಗಿರಿ ಸಿಂಹಾಸನ, ಮೇರು ಪರ್ವತದದು ಸಿಂಹಾಸನ ಅಂತ ಚಿಂತನೆ ಮಾಡಬೇಕು. ವಿರಾಟ್ ರೂಪಿ ಪರಮಾತ್ಮನಿಗೆ ಈ ಬ್ರಹ್ಮಾಂಡವೇ ಒಂದು ಮಂಟಪ ಆಗ್ತದೆ, ಅಲ್ಲಿ ಮೇರು ಪರ್ವತದ ಸಿಂಹಾಸನ ಆಗ್ತದೆ. ಭಾಗೀರಥೆ ಮಜ್ಜನವು, ಭಾಗೀರಥಿ ಅಂದರೆ ಬ್ರಹ್ಮಾಂಡ ಕವಾಟವನ್ನು ಒಡೆದು ಬಿಟ್ಟು ಭಾಗೀರಥಿ ಒಳಗಡೆ ಬಂದಿದ್ದಾಳೆ. ಸೊ ಅಲ್ಲಿ ಅವಳಿಂದ ಅವಳಿಗೆ ಭಗವಂತನಿಗೆ ಅಭಿಷೇಕ, ಅಲ್ಲಿ ಭಾಗೀರಥಿ ಬರ್ತಾಳೆ, ಮೇಲಿಂದ ಬಂದಿದ್ದಾಳೆ, ಅಲ್ಲಿ ಅದರಿಂದ ಅವನು ಭಗವಂತನಿಗೆ ಅಭಿಷೇಕ. ವಸ್ತ್ರಗಳು, ಎಲ್ಲ ದಿಕ್ಕುಗಳು ಅದೇ ಭಗವಂತನಿಗೆ ವಸ್ತ್ರ ಅಂತ ಸಮರ್ಪಣೆ. ಇವಾಗ ಒಂದು ಪೂಜೆ ಮಾಡಬೇಕು ಅಂತಂದರೆ ಅಭಿಷೇಕ ಮಾಡ್ತೀವಿ, ಮೊದಲು ಆಸನ ಕೊಡ್ತೀವಿ, ಆಮೇಲೆ ಅಭಿಷೇಕ ಮಾಡ್ತೀವಿ, ಆಮೇಲೆ ವಸ್ತ್ರ ಕೊಡ್ತೀವಿ, ಗಂಧ ಪುಷ್ಪ ಎಲ್ಲ ಕೊಡ್ತೀವಿ. ಅದೇ ರೀತಿಯಾಗಿ ನಾವು ಭಗವಂತನ ವಿರಾಟ್ ರೂಪಿಯಾದಂಥ ಭಗವಂತನಿಗೆ ಈ ಬ್ರಹ್ಮಾಂಡ ಒಳಗಡೆ ಪೂರ್ತಿ ವ್ಯಾಪ್ತಾಗಿ ನಿಂತಿದ್ದಾನೆ, ಮೇಲಿಂದ ಕೆಳಗೊಳಗೂ ಪೂರ್ತಿ ವ್ಯಾಪ್ತರಾಗಿದ್ದಾನೆ. ಆ ವಿರಾಟ್ ರೂಪದಲ್ಲೇ ಎಲ್ಲ 14 ಲೋಕಗಳನ್ನು ಆಧಾರವಾಗಿ ನಿಂತಿವೆ ಅಂತ ಹೇಳ್ತೀವಿ. ಆಮೇಲೆ ಎಲ್ಲ ಅವನ ಸುತ್ತಮುತ್ತಲೆಲ್ಲ ಇದೆಲ್ಲ ದ್ವೀಪಗಳು, ಖಂಡಗಳು ಎಲ್ಲ ಇವೆ, ಸಮುದ್ರಗಳೆಲ್ಲ ಇವೆ ಅಂತ ಈ ರೀತಿಯಾಗಿ ವಿರಾಟ್ ರೂಪದ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಈ ದಿಕ್ಕುಗಳೇ ಅವನಿಗೆ ವಸ್ತ್ರಗಳು ಆಗ್ತವೆ. ಆಮೇಲೆ ನುಡಿ ಮಂತ್ರ, ನಾವು ಏನು ನುಡಿತೀವೋ ಅದೇ ಮಂತ್ರ, ಅದು ಭಗವಂತನಿಗೆ ಪೂಜೆ ಮಾಡೋಕೆ ನಾವು ಮಂತ್ರಗಳನ್ನು ಹೇಳ್ತೀವಿ. ಸೊ ಅದೇ ನಾವು ಏನು ಮಾತಾಡ್ತೀವೋ ಅದೇ ಅವನಿಗೆ ಮಂತ್ರ ಆಗ್ತದೆ ಅಂತ. ಭೂರುಹಜ ಫಲ ಪುಷ್ಪ, ಅದೇ ನಮಗೆ ಭೂಮಿಯಲ್ಲಿ ಹುಟ್ಟುವಂಥ ಏನೇನು ಹುಟ್ಟುತ್ತಾವೋ ಅದೆಲ್ಲ ಅದೇ ಅವನಿಗೆ ಫಲ ಮತ್ತು ಪುಷ್ಪ ಆಗ್ತದೆ ಅಂತ. ಹೂವು ಪುಷ್ಪ ಎಲ್ಲ ಭೂಮಿಯಿಂದ ಹುಟ್ಟುತ್ತವೆ, ಅದೇ ಅವನಿಗೆ ಫಲ ಪುಷ್ಪ ಎಂಬುದನ್ನು ಸಮರ್ಪಣೆ ಮಾಡಬೇಕು ಅಂತ. ಆಮೇಲೆ ಗಂಧ ಸಮೀರ, ಗಂಧ ಯಾವುದು? ಸಮೀರ ಅಂತಂದರೆ ವಾಯು. ಇದು ವಾಯು, ಗಾಳಿ ಬೀಸದೆ, ಗಂಧದ ಏನೋ ಗಾಳಿ ಬೀಸದೆ ಗಂಧದ ಸುಗಂಧವನ್ನು ಕೊಡ್ತದೆ. ಹಾಗೆ ಗಾಳಿಯನ್ನು ಬೀಸ್ತದೋ ಅದೇ ಗಂಧ ಸಮರ್ಪಣೆ ಮಾಡಬೇಕು ಅಂತ. ಶಶಿ ರವಿ ದೀಪ,
ಸೂರ್ಯಚಂದ್ರರು ದೀಪ. ಅಂದರೆ ವಿರಾಟ್ ರೂಪದಿಂದ ಭಗವಂತ ಬ್ರಹ್ಮಾಂಡದಲ್ಲಿ ಪೂರ್ತಿ ವ್ಯಾಪ್ತರಾಗಿ ನಿಂತಿದ್ದಾನೆ. ಅಲ್ಲಿ ಎಲ್ಲ ಇಲ್ಲಿ ಲೋಕಗಳನ್ನು ಆಧಾರವಾಗಿ ನಿಂತಿದ್ದಾನೆ. ಅಲ್ಲಿ ಅವನಿಗೆ ಈಗ ಪೂಜೆ ಕೊಡ್ತಾ ಇದ್ದೀವಿ. ಅವನಿಗೆ ಯಾವುದು ಸಿಂಹಾಸನ, ಆಮೇಲೆ ಸ್ನಾನ ಆಯಿತು, ಆಮೇಲೆ ವಸ್ತ್ರ ಆಯಿತು, ಆಮೇಲೆ ನುಡಿ ಮಂತ್ರ ಆಯಿತು, ಫಲಪುಷ್ಪ ಕೊಟ್ಟದ್ದಾಯಿತು, ಗಂಧ ಸಮೀರ ಆಯಿತು, ಆಮೇಲೆ ದೀಪ ಹಚ್ಚೋದಾಯಿತು. ಇನ್ನು ಭೂಷಣ, ಅವನಿಗೆ ಭೂಷಣ ಯಾವುದು? ತಾರಕಗಳೇ ಅಂತ. ಅಂದರೆ ಈ ತಾರೆಗಳೇನು ಇದಾವೆ, ನಕ್ಷತ್ರಗಳೇನಿದೆ, ಅದೇ ಅವನಿಗೆ ಭೂಷಣ ಅಂತಂದರೆ ಆಭರಣ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಅರ್ಪಿಸಲು ಕೈಕೊಂಡ ಮನಸ್ಸು, ಈ ರೀತಿಯಾಗಿ ಸಮರ್ಪಣೆ ಮಾಡಬೇಕು ಅಂತ. ಸೊ ಈ ವಿರಾಟ್ ರೂಪ ಚಿಂತನೆ ದಿನನಿತ್ಯ ಮಾಡಬೇಕು ಅಂತ ಹೇಳ್ತಾರೆ. ಈ ಭಗವಂತ ವಿರಾಟ್ ರೂಪ ನಿಂತಿದ್ದಾನೆ, ಅಲ್ಲಿ ಹೇಗೆ ನಾವು ಅವನಿಗೆ ಪೂಜೆ ಮಾಡಬೇಕು, ಹೇಗೆ ಸಮರ್ಪಣೆ ಮಾಡೋದನ್ನು ಈ ಸುಂದರವಾಗಿ ಜಗನ್ನಾಥದಾಸ ನಮಗೆ ಹೇಳಿಕೊಟ್ಟಿದ್ದಾರೆ. ಇನ್ನು 29ನೇ ನೋಡಿ, ಇಲ್ಲಿ ಒಂದು ವಿಷಯವನ್ನು ನಾವು ತಿಳ್ಕೋಬೇಕು. ಇಲ್ಲಿ ಬೇರೆ ಬೇರೆ ಜಾತಿಯಲ್ಲಿ ಯಾವ್ಯಾವ ದೇವತೆಗಳು ಇದ್ದಾರೆ, ಅಲ್ಲಿ ಭಗವದ್ ರೂಪ ನಿಯಮನವಾದಂಥ ಭಗವದ್ ರೂಪ ಅಂತ ಕಟ್ಟಿದ್ದಾರೆ. ಸೊ ಇಲ್ಲಿ ಅಂದರೆ ದೇವತೆಗಳು ಕೂಡ ಈ ಜಾತಿ ಇದೆಯಾ ಅಂತ ಪ್ರಶ್ನೆ ಬರ್ತದೆ. ಸೊ ದೇವತೆಗಳಿಗೆ ಯಾವುದು ಜಾತಿ ಭೇದ ಇಲ್ಲ, ಆದರೆ ಆಯಾ ಜಾತಿಯಲ್ಲಿದ್ದಂಥ ವ್ಯಕ್ತಿ ಒಳಗಡೆ ಅವರು ಅಂತರ್ಯಾಮಿ ಆಗಿ ನಿಯಮನ ಮಾಡ್ತಾರೆ ಅಂತ. ಆಯಾ ಜಾತಿ ಜೀವರಾಶಿಗಳಿಗೆ ನಿಯಮನ ಮಾಡ್ತಾರೆ. ಆಮೇಲೆ ಅವರು ಅಂತರ್ಯಾಮಿಯಾಗಿ ಈ ಭಗವದ್ ರೂಪಗಳು ಅನಿರುದ್ಧ ಪ್ರದ್ಯುಮ್ನ ಸಂಕಟ ವಾಸುದೇವ ನಾರಾಯಣ ಈ ರೂಪಗಳಿಂದ ಇವನು ನಿಯಮನ ಮಾಡ್ತಾನೆ ಅಂತ. ಸೊ ಈ ಎಲ್ಲ ದೇವತೆಗಳಿಗೆ ಜಾತಿ ಬಂಧನ ಇಲ್ಲ, ಅವ್ರದ್ದು ಒಂದು ರೂಲ್ಸ್ ಎಲ್ಲ ಬೇರೆಯೇ ಇರ್ತದೆ. ಆದರೆ ಅವ್ರಿಗೆ ಈ ಜಾತಿಯಲ್ಲಿ ಸೇರಿಸಿದ್ದು ಯಾತಕ್ಕೆ ಅಂತಂದರೆ ಈ ಜಾತಿಯಲ್ಲಿ ಇದ್ದಂಥ ವ್ಯಕ್ತಿಗಳಿಗೆ ಜೀವರಾಶಿಗಳಿಗೆ ನಿಯಮನ ಮಾಡ್ತಾರೆ. ಅಲ್ಲಿ ಅವರು ಅಂತರ್ಯಾಮಿಯಾಗಿ ಯಾವ ಭಗವದ್ ರೂಪ ಇರ್ತದೆ ಅದು ಅವ್ರು ನಿಯಂತ್ರಣ ಮಾಡ್ತಾನೆ. ಆ ಜಾತಿಗೆ ಆ ದೇವತೆಗಳ ಅಂತರ್ಯಾಮಿ ವಾಯುದೇವರು ಇದ್ದೇ ಇರ್ತಾರೆ. ಅವ್ರ ಅಂತರ್ಯಾಮಿಯಾಗಿ ಯಾವ ಭಗವದ್ ರೂಪ ನಿಯಮನ ಮಾಡ್ತದೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿಕೊಡ್ತಾ ಇದ್ದಾರೆ. ಇನ್ನು 29ನೇ ನುಡಿಯಲ್ಲಿ ಇಲ್ಲಿ ಬ್ರಾಹ್ಮಣ ಜಾತಿಯಲ್ಲಿ ಸೇರಿದಂಥ ಬ್ರಹ್ಮದೇವರು ಅಂತ ಒಂದೇ ಕೊಟ್ಟಿದ್ದಾರೆ. ಆದರೆ ಬ್ರಾಹ್ಮಣ ಜಾತಿಯಲ್ಲಿ ಸೇರಿದವರು ಇನ್ನು ಬೇರೆ ದೇವತೆಗಳನ್ನು ಇದ್ದಾರೆ, ಅದನ್ನು ಇಲ್ಲಲ್ಲಿ ಇಷ್ಟೇ ಕೊಟ್ಟಿಲ್ಲ. ಅದಕ್ಕೆ ಈ ಬ್ರಾಹ್ಮಣರಲ್ಲಿ ನಿಯಮನ ಮಾಡುವಂಥ ಭಗವದ್ ರೂಪ ಅದು ವಾಸುದೇವ ರೂಪಿ ಪರಮಾತ್ಮ ಅಂತ ಹೇಳ್ತಾರೆ. ಸೊ ಬ್ರಾಹ್ಮಣ ಜಾತಿಗೆ ನಿಯಮನ ಮಾಡುವಂಥ ದೇವತೆಗಳು ಬ್ರಹ್ಮ ಅಂತಂದರೆ ವಾಯು ತಗೋಬೇಕು. ಎಲ್ಲೆಲ್ಲಿ ಬ್ರಹ್ಮ ಬರ್ತದೆ ವಾಯು, ಎಲ್ಲೆಲ್ಲಿ ವಾಯು ಬರ್ತದೆ ಬ್ರಹ್ಮ. ಯಾಕಂದರೆ ವಾಯು ನೀರು ಪಟ್ಟಕ್ಕೆ ಬಂದ ಮೇಲೆ ಅವರೇ ಮುಂದಿನ ಕಲ್ಪಕ್ಕೆ ಬ್ರಹ್ಮದೇವರು ಹೋಗಿರ್ತಾರೆ. ಸೊ ಬ್ರಹ್ಮದೇವರು ಹೋದಾಗ ವಾಯುದೇವ್ರ ಪಟ್ಟದಲ್ಲಿ ಎಲ್ಲ ಅದು ಸೇಮ್ ಕಾರ್ಯಗಳನ್ನು ಮಾಡೇ ಬಂದಿರ್ತಾರೆ ಅವರು. ಆಮೇಲೆ ಇವರು ಮುಂದೆ ಅದು ಬ್ರಹ್ಮ ಕಾರ್ಯಕ್ಕೆ ಇವ್ರು ಮುಂದೆ ಮಾಡ್ತಾ ಇರ್ತಾರೆ. ಸೊ ಒಂದೇ ಕಕ್ಷದಲ್ಲಿದ್ದದಕ್ಕೆ ಒಬ್ಬರ ಹೆಸರು ತೊಗೊಂಡ್ರೆ ಇನ್ನೊಬ್ಬರದು ನಾವು ಕನ್ಸಿಡರ್ ಮಾಡಬೇಕು ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದು ವಾಸುದೇವನ್ ಇಲ್ಲಿ ಭವನಗಳು ಇಷ್ಟ ಆಯಿತು. ಅಂದರೆ ಇಲ್ಲಿ ಬ್ರಾಹ್ಮಣ ಜಾತಿಗೆ ಸೇರಿದವರು ಬ್ರಹ್ಮದೇವರು, ಅಂದರೆ ಬ್ರಾಹ್ಮಣ ಜಾತಿಗೆ ನಿಯಮನ ಮಾಡುವಂಥ ಬ್ರಹ್ಮವಾಯುದೇವಗಳು, ಅಲ್ಲಿ ನಿಯಮನ ಮಾಡುವಂಥ ಭಗವದ್ ರೂಪ ವಾಸುದೇವ ಅಂತ ಹೇಳ್ತಾರೆ. ಅಲ್ಲೇ ಕೊಮ್ಮ ಹಾಕೋಬೇಕು, ಇಡೀ ಕೊಮ್ಮ ಹಾಕಬೇಕು. ಅಂದರೆ ಇದು ಬ್ರಾಹ್ಮಣ ಜಾತಿಯ ಬಗ್ಗೆ ಮಾಹಿತಿ ಮುಗೀತು. ಇನ್ನು ಮುಂದಿಂದು ಕ್ಷತ್ರಿಯರು ತಗೋತಾರೆ. ಈ ಕ್ಷತ್ರಿಯ ಜಾತಿಗೆ ಸೇರಿದಂಥ ದೇವತೆಗಳು ಜಾತಿ ಹೇಳ್ದಂಗೆ ಅವ್ರ ಜಾತಿಗೆ ಸೇರಿದವರೆಲ್ಲ ಆ ಜಾತಿ ಒಳಗಿದ್ದಂಥ ಜೀವರಾಶಿಗಳಿಗೆ ನಿಯಮನ ಮಾಡ್ತಾರೆ, ಅವ್ರ ಅಂತರ್ಯಾಮಿಯಾಗಿ ನಿಯಮನ ಮಾಡ್ತಾರೆ ಅಂತ ಈ ರೀತಿಯಾಗಿ ತಗೋಬೇಕು. ಸೊ ಇಲ್ಲಿ ಯಾರ್ಯಾರು ಬರ್ತಾರೆ? ವಾಯು, ಖಗಪ, ಸದಾಶಿವ, ಅಹಿಪ, ಇಂದ್ರ. ಯಾರ್ಯಾರು ಬಂತು? ವಾಯುದೇವರು ಬಂತು, ಗರುಡ ಬಂತು, ಸದಾಶಿವ ರುದ್ರ ಬಂತು, ಅಹಿಪ ಅಂತಂದರೆ ಶೇಷ ಬಂತು, ಇಂದ್ರ ಬಂತು. ಗರುಡ ಶೇಷ ರುದ್ರರು, ಆಮೇಲೆ ಅದು ಗರುಡ ಶೇಷ ರುದ್ರರು ಬಂತು, ಇಂದ್ರನು ಬಂದ. ಆಮೇಲೆ ವಿವಸ್ವಾನಾಮಕ ಸೂರ್ಯ, ಭೇಷ ಅಂದರೆ ಚಂದ್ರ, ಕಾಮ ಅಮರಾಸ್ಯ, ಕಾಮ ಅಮರಾಸ್ಯ ಅಂತಂದ್ರೆ ಅಗ್ನಿ. ಅಂದರೆ ದೇವತೆಗಳಿಗೆ ಹಾಸ್ಯ ಅಂದರೆ ಮುಖ ಎಲ್ಲ ಅವನಿಗೆ ಮುಖ, ಅವನ ಮುಖದಲ್ಲಿ ನಾವು ಅಗ್ನಿಯ ಮುಖದಲ್ಲಿ ನಾವು ಎಲ್ಲ ಸಮರ್ಪಣೆ ಮಾಡ್ತೀವಿ. ಅದೆಲ್ಲ ದೇವತೆಗಳಿಗೆ ಒಂದೆಲ್ಲ ಕೊಡ್ತಾರೆ. ಅದಕ್ಕೆ ಅಮರ ಹಾಸ್ಯ ಅಂತ, ಅಮರ ದೇವತೆಗಳ ಬಾಯಿ ಅಂತ ಹೇಳ್ತೀವಿ. ಅಮರ ಅಂದರೆ ಅಗ್ನಿ.
ವರುಣ ಅಂದರೆ ವರುಣ ದೇವರು, ಆದಿಸುರರು ಮುಂತಾದ ದೇವತೆಗಳು, ಕ್ಷತ್ರಿಯರು ಅಂದರೆ ಇವರೆಲ್ಲ ದೇವತೆಗಳು ಕ್ಷತ್ರಿಯದಲ್ಲಿ ಸೇರಿದಂಥ ಜೀವರಾಶಿಗಳಿಗೆ ನೇಮನ ಮಾಡ್ತಾರೆ ಅಂತ. ಇನ್ನು ಒಂದು ಪ್ರಶ್ನೆ ಬರ್ತದೆ, ನೀವು ಒಬ್ಬೊಬ್ಬರು ಒಂದೊಂದು ಜೀವರಾಶಿಯಲ್ಲಿ ಒಬ್ಬರೊಬ್ಬರೇ ಇರ್ತಾರೆ, ಎಲ್ಲರೂ ಇರ್ತಾರೆ ಅಂತ. ಎಲ್ಲ ದೇವತೆಗಳು ಎಲ್ಲ ಜೀವರಾಶಿ ಒಳಗಡೆ ಇದ್ದೇ ಇರ್ತಾರೆ. ಆದರೆ ಆಯಾ ಜಾತಿಗೆ ಸೇರಿದಂಥದ್ದು ಆಯಾ ಈ ದೇವತೆಗಳ ನೇಮನ ಮಾಡ್ತಾರೆ. ನಮ್ಮ ಒಳಗಡೆ ಕೂಡ ಎಲ್ಲ ದೇವತೆಗಳು ಇದ್ದೇ ಇದ್ದಾರೆ. ಅದು ಯಾರು ವಿಶೇಷವಾಗಿ ಆ ಕಾರ್ಯವನ್ನು ಈ ಬ್ರಹ್ಮ ಜಾತಿಗೆ ಸೇರಿದಂಥದ್ದು, ಕ್ಷತ್ರಿಯ ಜಾತಿಗೆ ಸೇರಿದಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥದ್ದು ನೇಮನ ಮಾಡ್ತಾರೆ ಅಂತ ಹೇಳ್ತಾರೆ. ವಾಸುವಾಗಿ ಸಂಕರ್ಷಣ ನೋಡಿ ಮೋದಿಪು, ಇಲ್ಲಿ ಸಂಕರ್ಷರೂಪಿ ಪರಮಾತ್ಮ ನೇಮನ ಮಾಡ್ತಾನೆ ಅಂತಂದರೆ ಇವಾಗ ಕ್ಷತ್ರಿಯ ಜಾತಿಯನ್ನು ನೇಮನ ಮಾಡುವಂಥ ದೇವತೆಗಳು ಯಾರು ಅಂತ ಹೇಳಿದರೆ ವಾಯು, ಖಗಪ, ಸದಾಶಿವ, ಅಹಿಪದ್ರ, ಶೇಷ, ಇಂದ್ರ, ವಿಶ್ವನಾಮಕ ಸೂರ್ಯ, ಚಂದ್ರ, ಕಾಮ, ಅಗ್ನಿ, ಇಷ್ಟು ಜನ ಎಲ್ಲ ಈ ಕ್ಷತ್ರಿಯ ಜಾತಿಯಲ್ಲಿ ಸೇರಿದವರು. ಅಂದರೆ ಕ್ಷತ್ರಿಯ ಜಾತಿಗೆ ನೇಮನ ಮಾಡುವಂಥ ರೂಪಗಳು ಅನಂತರ್ಯಾಮಿ ವಾಯುದೇವರು, ಅನಂತರ್ಯಾಮಿ ಸಂಕರ್ಷರೂಪಿ ಪರಮಾತ್ಮ ನೇಮನ ಮಾಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು 30ನೇ ನೋಡಿ, ಮೀನಕೇತನ ತನಯ ಪ್ರಾಣಪಾನ ಅಂದರೆ ಮೀನಕೇತನ ಕಾಮನ ಪುತ್ರ ಅನಿರುದ್ಧ, ಕಾಮಪುತ್ರ ಅನಿರುದ್ಧ, ಪ್ರಾಣ ಅಪಾನ ವ್ಯಾನ ಉದಾನ ಮುಖ್ಯ ಏಕೋನ ಪಂಚತ್ ಮಧ್ವರುಗಣರು. ಇಲ್ಲೇ ಪ್ರಾಣಪಾನ ವ್ಯಾನ ಉದಾನ ತಿಳ್ಕೊಂಡಿದೆಯಲ್ಲ, ಇಲ್ಲೆಲ್ಲ ಮರುದ್ಗಣದವರು, ಇಲ್ಲೆಲ್ಲ ಇವರು ಪಂಚಪ್ರಾಣರು. ಆಮೇಲೆ ಏಕ ಊನ ಪಂಚಶತ್, ಏಕ ಊನ ಪಂಚಶತ್ ಅಂತಂದ್ರೇನು, ಏಕ ಊನ ಒಂದು ಕಡಿಮೆ, 50ಕ್ಕೆ ಒಂದು ಕಡಿಮೆ 49 ಜನ ಮರುದ್ಗಣದವರು ಇದ್ದಾರೆ, ಅವರು ಸೇರಿಕೊಂಡಿದ್ದಾರೆ. ಆಮೇಲೆ ರುದ್ರ, ವಸುಗಣ, ಇಲ್ಲಿ ರುದ್ರಗಳಿದ್ದಾರೆ, ವಸುಗಣದಿದ್ದಾರೆ. ಮೇನಕಾತ್ಮಜ ಪೂರ ಅಂದರೆ ಗಣಪತಿ, ಅಂದರೆ ಮೇನಕಾತ್ಮಜ ಇದು ಏನು ಮೇರುವಲ್ಲ ಮೈನಾಕಿ ಪರ್ವತದ ಮಗಳಾದಂಥದ್ದು ಪಾರ್ವತಿ, ಅವಳ ಮಗ ಅಂತಂದು ಗಣಪತಿ, ಕುವರ. ಆಮೇಲೆ ವಿಶ್ವಕ್ಸೇನ, ಧನಪ, ಆದ್ಯ ಧನಪ ಅಂತಂದ್ರೆ ಕುಬೇರ, ಆದ್ಯ ಅನಿಮಿಷರನು, ಇದೆಲ್ಲ ಮುಂತಾದ ದೇವತೆಗಳನ್ನು ಸದಾ ನಾರವುದು ಧೇನಿಪದು ಯಾವಾಗಲೂ ನಾವು ಧ್ಯಾನ ಮಾಡಬೇಕು. ಇವರೆಲ್ಲ ಯಾರಿಗೆ ವೈಶ್ಯ ಜಾತಿಗೆ ನಿಯಮನ ಮಾಡಿದಂಥ ಎಲ್ಲ ದೇವತೆಗಳು. ಅವರಂತರ್ಯಾಮಿಯಾಗಿ ವಾಯುದೇವರು, ಅವರಂತರ್ಯಾಮಿಯಾಗಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ. ಅಂದರೆ ಬ್ರಾಹ್ಮಣರಿಗೆ ವಾಸುದೇವರೂಪಿ ಪರಮಾತ್ಮ ನಿಯಮನ, ಕ್ಷತ್ರಿಯರಿಗೆ ಸಂಕರ್ಷರೂಪಿ ಪರಮಾತ್ಮ ನಿಯಮನ, ವೈಶ್ಯರಿಗೆ ಪ್ರದ್ಯುಮ್ನರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 31ನೇ ನೋಡಿ, ಇರುತಿಹರು ನಾಸತ್ಯ ದಸರರು. ನಾಸತ್ಯ ದಸರರು ಅಶ್ವಿನಿ ದೇವತೆಗಳು. ಅಶ್ವಿನಿ ದೇವತೆಗಳು ಅವಳಿ ಜವಳಿಯವರು, ಅವರು ಅವಳಿ ಜವಳಿ ಇದ್ದಾರೆ, ಅವರು ಅಶ್ವಿನಿ ದೇವತೆಗಳೇ ಅಂತ ಕರಿತೀವಿ. ಇಬ್ಬರು ಒಂದೇ ಹೆಸರು ಇರ್ತದೆ. ಅದರಲ್ಲಿ ತಿರ್ಗಾ ಅವ್ರಿಗೆ ಹೆಸರು ಬೇರೆ ಮಾಡ್ಕೊಂಡು ನಾಸತ್ಯ ದಸರಾ ಅಂತ ಅವರಿಬ್ಬರ ಹೆಸರು. ಅದು ಯಾವಾಗಲೂ ಅಶ್ವಿನಿ ದೇವತೆಗಳಂತಲೇ ಕಾಮನ್ ಹೆಸರು. ಅಶ್ವಿನಿ ದೇವತೆಗಳು ಇಬ್ಬರಿಗೂ ಹೆಸರು, ಆದರೆ ನಾಸತ್ಯ ದಸರಾ ಅವ್ರಿಗೆ ಸಪ್ರೇಟ್ ಹೆಸರು. ಹೀಗೆ ಇಲ್ಲಿ ಇರ್ತಾರೆ. ಯಾರು ಇರ್ತಾರೆ? ನಾಸತ್ಯ ದಸರರು, ನಿವೃತ್ತಿಯು, ಯಮಧರ್ಮ, ಯಮಕಿಂಕರು, ಯಮಧರ್ಮ ಮತ್ತು ಯಮಕಿಂಕರು, ಮೇದಿನಿ ಅಂದರೆ ಪೃಥ್ವಿ, ಕಾಲಮೃತ್ಯು, ಶನೇಶ್ಚರ ಆದಿಗಳು. ಕಾಲಮೃತ್ಯು ಅಂದರೆ ಮೃತ್ಯು ದೇವತೆ, ಅದು ಯಮನ ತಂಗಿ. ಯಮನ ಈ ಮೃತ್ಯು ಬರ್ತದಲ್ಲ, ಅವ್ರಿಗೆ ಮೃತ್ಯು ದೇವತೆಯವಳು, ಅವಳು ಪ್ರಾರ್ಥನೆ ಮಾಡ್ತಾಳಂತೆ. ಎಲ್ಲರೂ ನಾನು ಬೈಕೋತಾರೆ, ಆಮೇಲೆ ಎಲ್ಲರೂ ನಾವು ಪಾಪ ಕಟ್ಕೋತೀವಿ, ನಾವು ಎಲ್ಲರೂ ಜೀವ ಹರ್ಕೊಂಡು ಹೋದ್ರೆ ಅಂತ ತಿಳ್ಕೊಂಡು. ಅದಕ್ಕೆ ಅವಾಗ ಹೇಳ್ತಾಳೆ, ಅದು ಭಗವಂತ ಹೇಳ್ತಾನೆ, ಹಾಗೆಲ್ಲ ಅದು ಒಂದು ಕಾಲಮೃತ್ಯು ಇದ್ದರೂ ಕೂಡ ಅಲ್ಲಿ ಏನೋ ಒಂದು ಕಾರಣ ಆಗ್ತದೆ, ಒಂದು ಆಕ್ಸಿಡೆಂಟ್ ಆಗ್ತದೆ, ಒಂದು ಚಡ್ಡಿ ಬೀಳ್ತಾರೆ, ಒಂದು ಆಯಾಸ ಆಗ್ತದೆ, ದೇಕ್ಷಣೆ ಆಗ್ತದೆ, ಹೀಗೆ ಕಾರಣದಿಂದ ಸಾಯ್ತಾರೆ. ಅದರಿಂದ ನಿನಗೆ ಯಾರು ಬೇಕು ಅದಿಲ್ಲ ಅಂತ ಹೇಳ್ತಾರೆ, ಒಪ್ಕೋತಾಳೆ. ಸೊ ಅಲ್ಲಿ ಕಾಲಮೃತ್ಯು, ಶನೇಶ್ವರ, ಇವರೆಲ್ಲರೂ ಏನಿರ್ತಾರೆ ಶೂದ್ರರು, ಅಂದರೆ ಶೂದ್ರ ಜಾತಿಗೆ ಸೇರಿದವರು. ಅಂದರೆ ಇವರೆಲ್ಲ ದೇವತೆಗಳು ಶೂದ್ರ ಜಾತಿಗೆ ನಿಯಮನ ಮಾಡುವಂಥದ್ದು. ದೇವತೆಗಳಿಗೆ ಯಾವ ಜಾತಿಯ ನಿಯಮನ ಒಂದು ಕಡ್ಡಾಯವಾಗಿ ಅಂಥದ್ದು ಏನೂ ಇಲ್ಲ. ಅದು ಬರೀ ಭಗವಂತನ ಧ್ಯಾನ ಮಾಡೋದು ಅಂದರೆ ಅವ್ರಿಗೆ ಇರ್ತದೆ, ಬೇರೆ ಏನೂ ಇರೋದಿಲ್ಲ. ಆದರೆ ಇವರು ಈ ಜಾತಿಗಳಿಗೆ ನಿಯಮನ ಮಾಡ್ತಾರೆ ಅಂತ.
ಶೂದ್ರರೆಂದು ಅನವರತ ಶೂದ್ರೊಳಿಪ್ಪರು ಇವರೊಳಗೆ ಅರವಿದೂರ ಅನಿರುದ್ಧ, ಇವರೊಳಗೆ ಅನಿರುದ್ಧ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅನಿರುದ್ಧನು ಇಹನೆಂದೆರದು ಮನ್ನಿಪುದು. ಸೊ ಇಲ್ಲಿ ಈ 4 ಜಾತಿಗಳು ಆಯಿತು. ಆಮೇಲೆ ವೀತ ಭಯ ನಾರಾಯಣ 32 ನೋಡಿ. ವೀತ ಭಯ ನಾರಾಯಣ ಚತುಷ್ಪಾತು ತಾನೆಂದೆನಿಸಿ ತತ್ತ ಜಾತಿ ಧರ್ಮ ಸುಕರ್ಮಗಳತ ಮಾಡಿಸುವ ಚೇತನರ ಒಳಹೊರಗೆ ಓತಪ್ರೋತನಾಗಿದ್ದೆಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮಾರ್ಥ ಕಾಮಾದಿಗಳ ಕೊಡುತಿಹನು. ಸೊ ಇದು ವೀತ ಭಯ ಅಂತಂದರೆ ಅವನು ಯಾವುದು ಭಯ ಇಲ್ಲ, ನಿರ್ಭಯದಿ. ಇಲ್ಲಿ ಕೂಡ ಬಂತಲ್ಲ, ನಿರ್ಭಯದಿ ಸರ್ವತ್ರ, ಸಂಚರಿಸು ನಿರ್ಭಯ ಸರ್ವತ್ರ ಅಂತಂದರೆ ಈ ರೀತಿಯಾಗಿ ನಾವು ಚಿಂತನೆ ಮಾಡಿದ್ವಿ, ನಿರ್ಭಯವಾಗಿರುತ್ತೆ, ಯಾವುದೇ ಚಿಂತನೆ ಇರೋದಿಲ್ಲ, ಹಾಗೆ ಸಂಚಾರ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾರೆ ವೀತ ಭಯ ನಾರಾಯಣ ಚತುಷ್ಪಾದು ತಾನೆನಿಸಿ, ಅಂದರೆ ನಾರಾಯಣ ರೂಪಿ ಪರಮಾತ್ಮ ಹೆಸರು ಓದಿರ್ತಲ್ಲ, ಈ ಎಲ್ಲ ಜಾತಿಗೂ ನಿಯಮನ ಮಾಡಿದಂಥದ್ದು ನಾರಾಯಣ ರೂಪಿ ಪರಮಾತ್ಮ. ಎಲ್ಲರಿಗೂ ಒಬ್ಬರು ಹೆಟ್ಟು ಬೇಕಲ್ಲ, ಆ ರೀತಿಯಾಗಿ ಮಾಡ್ತಾನೆ. ಅವಾಗೆ ಚತುಷ್ಪಾತು ಅಂತ ಹೆಸರು ಅಂದರೆ ನಾಲ್ಕು ಜಾತಿಗಳಿಗೆ ನಿಯಮನ ಮಾಡಿದಂಥ ರೂಪ. ಸಾಮಾನ್ಯವಾಗಿ ಎಲ್ಲರ ಮೇಲೆ ಹೆಡ್ ಕಾಮನ್ ಅವನು ಮಾಡ್ತಾನೆ, ಅದಕ್ಕೆ ಚತುಷ್ಪಾತು ಅಂತ ಹೆಸರಿ ತಾನೆನ್ನಿಸಿ ತತ್ತ ಜಾತಿ ಧರ್ಮ ಸುಕರ್ಮಗತ ಮಾಡಿಸುವ, ಆ ಜಾತಿಗೆ ಸೇರಿದಂಥ ಧರ್ಮಕರ್ಮಗಳನ್ನು ಭಗವಂತ ತಾನು ಮಾಡಿಸುವುದರ್ಥೇನು, ನಮ್ಮೊಳಗೆ ಅವನು ವ್ಯಕ್ತನಾಗಿದ್ದಾನೆ. ಅವನು ಕೈ ಎತ್ತಿದರೆ ಮಾತ್ರ ನಾವು ಕೈ ಎತ್ಬೋದು, ಇಲ್ಲದ್ರೆ ಇಲ್ಲ. ಅದಕ್ಕೆ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಮಾಡಿಸ್ತಾನೆ. ಜಾತಿ ಧರ್ಮ ಸುಖನೋತ ಮಾಡಿಸುವ ಚೇತನರ ಒಳ ಹೊರಗೆ ಓತಪ್ರೋತನಾಗಿದ್ದೆಲ್ಲರಿಗೆ ಸಂಪ್ರಿಯತೆ ಧರ್ಮ ಅರ್ಥ ಕಾಮಾದಿಗಳ ಕೊಡುತಿಹನು. ಎಲ್ಲ ಚೇತನಾಶಗಳ ಒಳಗಡೆ ಹೊರಗಡೆ ವ್ಯಾಪ್ತನಾಗಿದ್ದಾನೆ. ಹೊರಗಡೆ ಅಂತಂತಂದರೆ ಒಂದು ಹೇಳ್ತಾರೆ, ನಮ್ಮ ಸುತ್ತಲೂ 12 ಇಂಚು ಒಂದು ವಲಯ ಇರ್ತದೆ ಅಂತ. ಅಲ್ಲಿ ಕೂಡ ಭಗವದ್ ರೂಪ ಇರ್ತದೆ, ಅದಕ್ಕೆ ತಲೆ ಮೇಲೆ ಕೂಡ ಇರ್ತದೆ. ಅದಕ್ಕೆ ಊಟ ಕೂತಾಗ ಹತ್ರ ಕೂತ್ಕೋಬಾರ್ದು ಅಂತ. ಇಲ್ಲ ಅದು ಒಂದು ನಮಗೀಗ ಆ ವಲಯ ಕಾಣಿಸೋದಿಲ್ಲ, ಅದು ಇರ್ತದೆ ಅಂತ. 12 ಅಂಗುಲಿ ಇರ್ತದೆ, 12 ಮತ್ತು ಹಿಂಗೆ ಅಂಗುಲಿ, ಇದು ಅಂಗುಲಿ 12 ಅಂಗುಲಿ ಇಷ್ಟಿರ್ತದೆ ಅಂತ. ಹಾಗೆ 12 ಬಟ್ ಅಂತ ಹೇಳ್ತಿಲ್ಲ, ಅಷ್ಟು ಇರ್ತದೆ. ಅದಕ್ಕೆ ಊಟ ಕೂತ್ಕೊಂಡಾಗೆ ಅಷ್ಟು ಹತ್ರ ಕೂತ್ಕೋಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಅವ್ರದ್ದು ಒಲೆ ನಮ್ಮ ಒಲೆ ಮಿಕ್ಸಪ್ ಆಗಿಬಿಡ್ತದೆ, ಈ ನೆಗೆಟಿವ್ ವೈಬ್ರೇಷನ್ಸ್ ಎಲ್ಲ ಸೇರ್ಕೊಂಡು ಬಿಡ್ತದೆ ಅಂತ. ಅದಕ್ಕೆ ಇದು ದೂರ ಕೂತ್ಕೋಬೇಕು ಹೇಳ್ತಾರೆ. ಅದು ಇವಾಗ ಅದು ಸಾಧ್ಯ ಆಗೋದಿಲ್ಲ. ಅದು ಧರ್ಮ ಅಂತೂ ಈ ರೀತಿಯಾಗಿ ಹೇಳ್ತದೆ. ಮಾಡಿ ಅದಕ್ಕೆ ಅವನು ಭಗವಂತ ತಾನು ಮಾಡಿಸ್ತಾನೆ. ಚೇತನ ಒಳ ಹೊರಗೆ ಓತಪ್ರೋತನಾಗಿ ಅಂದರೆ ಸರ್ವತ್ರ ವ್ಯಾಪ್ತನಾದಂಥ ಭಗವಂತ ಇದ್ದು ಎಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮ ಅರ್ಥ ಕಾಮಗಳು ಕೊಡ್ತೀವಿ. ಅಂದರೆ ಈ ಧರ್ಮ ಅರ್ಥ ಕಾಮ ಅಂದರೆ ಇಷ್ಟೆಲ್ಲ ಚಿಂತನೆ ಮಾಡಿದ್ರೆ ಈ ಚಿಂತನೆಯಿಂದ ಮೋಕ್ಷ ಇಲ್ಲ, ಆದರೆ ಈ ಚಿಂತನೆಯಿಂದ ನಾವು ದಿನನಿತ್ಯ ಸಾಧನೆ ಮಾಡಿಕೊಂಡ್ರೆ ಮೋಕ್ಷ ಇದೆ. ಅಂದರೆ ಸಂಪ್ರೀತಿಯಲ್ಲಿ ಅಂದರೆ ಪ್ರೀತಿಯಿಂದ ಅವನು ಧರ್ಮ ಕಾಮಗಳನ್ನು ಕೊಡ್ತಾನೆ, ಧರ್ಮ ಮಾಡಿಸ್ತಾನೆ. ಆಮೇಲೆ ಕಾಮವನ್ನು ನಮ್ಮ ಇಚ್ಛೆಯನ್ನು ಕೂಡ ಅವನು ಪೂರ್ತಿ ಮಾಡ್ತಾನೆ ಅಂತ. ಯಾಕೆ ಅವಾಗ ನಮ್ಮ ಇಚ್ಛೆಯನ್ನು ಅವನು ಪೂರ್ತಿ ಮಾಡ್ತಾನೆ ಗೊತ್ತಿದೆಯಲ್ಲ, ಅವಾಗ ಹಂಗಾರೆ ನಾವು ಏನು ಇಚ್ಛೆ ಇಟ್ಕೋಬೇಕು, ನಮ್ಮ ಕಡೆ ಧರ್ಮ ಮಾಡಿಸು, ಧರ್ಮ ಅರ್ಥ ಕಾಮ ಥರ ಇಚ್ಛೆ. ಏನು ಇಚ್ಛೆ ಇಟ್ಕೋಬೇಕು, ನಿನ್ನ ಸೇವಕ ನಿನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂಥ ಅಷ್ಟು ಸಾಧನ ನಮ್ಮ ಕಡೆಯಿಂದ ಮಾಡಿಸು ಅಂತಕೊಂಡು ಬೇಡ್ಕೋಬೇಕು ಅಂತ ಹೇಳ್ತಾರೆ. ಈಗ ಇಲ್ಲಿ ಇನ್ನೂ ಇದೆ, ದೊಡ್ಡದಿದೆ ಸಂಧಿ ಇದು. ಆಗ ಒಂದು ಅರ್ಧ ಗಂಟೆಯಲ್ಲೇ ಎಷ್ಟು ವಿಷಯ ಕವರ್ ಮಾಡಲಿಕ್ಕೆ ಆಗ್ತದೆ ಅಷ್ಟೇ ಹೇಳ್ತೇನೆ. ಎಲ್ಲ ಪೂರ್ತಿ ಹೇಳಿದರೆ ಟೈಮ್ ಭಾಳ ಆಗ್ತದೆ. ಸೊ ನಾನು ಹೇಳೋದಂಥ ವಿಷಯ ಯಾವುದೂ ಬಿಟ್ಟಿಲ್ಲ, ವಿಷಯ ಎಲ್ಲ ಕವರ್ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ನೋಡಿದ್ದು ವಿಷಯ ಕವರ್ ಮಾಡ್ತಾ ಇದ್ದೇನೆ. ಆದರೆ ಅದರ ಎಕ್ಸ್ಪ್ಲನೇಷನ್ ತಿರ್ಗಾ ಇನ್ನೂ ಬಹಳ ವಿಸ್ತಾರವಾಗಿ ಕೊಡಬಹುದು, ಅದನ್ನು ಮಾತ್ರ ಕೊಡ್ತಾ ಇಲ್ಲ, ಸಮಯ ಕಡಿಮೆ ಇದ್ದಕ್ಕೆ. ಇದು ರೆಗ್ಯುಲರಾಗಿ ನೀವೆಲ್ಲರೂ ದಿನನಿತ್ಯ ಎಲ್ಲ ವೀಡಿಯೋಸ್ಗಳನ್ನು ಫಾಲೋ ಮಾಡಬೇಕು. ಒಂದು ಕೇಳದೆ ಒಂದು ಬಿಟ್ಟು ಇದು ಮಾಡಿದರೆ ಅದನ್ನು ಅರ್ಥ ಆಗೋದಿಲ್ಲ. ಅದಕ್ಕೆ ಒಂದಕ್ಕೊಂದು ಕನೆಕ್ಷನ್ ಇದೆ. ಇವಾಗಂತೂ ನೋಡಿ, ಒಂದೊಂದು ವಿಡಿಯೋನಲ್ಲಿ ಒಂದು 4-5 ನುಡಿ ಮಾತ್ರ ಆಗ್ತಾಯಿದೆ, 40 ನುಡಿದು ಸಂಧಿ ಇದು ಎಲ್ಲ ಫುಲ್ಲು ಒಂದೇ ವಿಡಿಯೋದೇ ಹಾಕೋಕ್ಕಾಗೋದಿಲ್ಲ. ಅದಕ್ಕೆ ಪ್ರಯತ್ನಪೂರ್ವಕವಾಗಿ ಎಲ್ಲ ವಿಡಿಯೋವನ್ನು ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡೋದು, ಇದೇ ಒಂದು ತಪಶ್ಚರ, ಇದೇ ಒಂದು ಯಜ್ಞ. ಈ ರೀತಿಯಾಗಿ ಒಂದು ಕಷ್ಟಪಟ್ಟಿದ್ರು ಮಾಡಬೇಕು ಅಂತ ಅನ್ನೋದನ್ನು ಪ್ರಾರ್ಥನೆ ಮಾಡ್ತಾಯಿದ್ದೇನೆ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣ ಶ್ರೀಹರಿ ಪಿತ್ಯರ್ಥ ಪತಿಯಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಮಸ್ತು.